ಮಾವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗಾರ್ವ ಕಣ್ಣು. ಎಸ್, ಇವತ್ತು ಸರ್ ನಮ್ಮ ಕನ್ನಡ ನಾಡಿನ ಹಬ್ಬ ಎಲ್ಲ ಕಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ತಾವು ಕೂಡ ಕಂಠೀರವ ಸ್ಟೇಡಿಯಮಲ್ಲಿ ನಡೀತಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಕನ್ನಡ ರಾಜ್ಯೋತ್ಸವ ಭಾರತ ದೇಶದ ಹೆಮ್ಮೆಯ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವೂ ಕೂಡ ಒಂದಾಗಿದೆ. ಕನ್ನಡದ ನಾಡು ಕಪ್ಪು ಮಣ್ಣಿನ ನಾಡು, ಕಮ್ಮಿತ್ತ ನಾಡು, ಕರುನಾಡು ಅಂತ ಕೂಡ ಕರೀತಾ ಇದ್ದೀವಿ. ಹಾಗೆ ಶ್ರೀಗಂಧದ ನಾಡು ಅಂತ ಹೇಳ್ತೀವಿ. ಸೊ ಭಾರತ ದೇಶದಲ್ಲಿ ಕನ್ನಡ ಒಂದು ಮುಕುಟವಿದ್ದಂತೆ. ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೀವಿ. ಮುಖ್ಯವಾಗಿ ಭಾಷೆ, ನೆಲ, ಜಲ, ಈ ಒಂದು ನಾಡು ನುಡಿಗೆ ನಮ್ಮ ಪರಂಪರೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಕೂಡ ನಾಗರಿಕರಾಗಿದ್ದೀವಿ. ಸಮಾಜವನ್ನು ಸುಸ್ಥಿರತೆಗೆ ತಗೊಳ್ಬೇಕಾಗುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನುಡಿ ಇಲ್ಲ. ಈಗ ಹಿಂದಿನ ಮಕ್ಕಳೇ ಹಿಂದಿನ ಪ್ರಜೆಗಳು. ಸೊ ಈ ಭಾರತದ ಭವಿಷ್ಯಕ್ಕಾಗಿ ನಮ್ಮ ಕನ್ನಡ ನಾಡು ಅತ್ಯಂತ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯ ರಂಗಗಳಲ್ಲೂ ಕೂಡ ಪ್ರಬಲ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಕನ್ನಡ ಕೇವಲ ನವೆಂಬರ್ 1ಕ್ಕಷ್ಟೇ ಸೀಮಿತ ಆಗಬಾರ್ದು. ಕನ್ನಡ ಇಡೀ ವರ್ಷ, ಇಡೀ ದಿನದ 365 ಏನು ಹೇಳ್ತೀವಿ ನಾವು ವರ್ಷದಲ್ಲಿ, ಅಷ್ಟು ದಿನಗಳು ಕೂಡ ಕನ್ನಡ ಇರಬೇಕು. ಒಟ್ಟಿಗೆ ಕನ್ನಡ ಒಂದೇ ಆಗೋಕ್ಕಾಗಲ್ಲ. ಕನ್ನಡ ಜೊತೆಗೆ ಬೇರೆಲ್ಲ ಭಾಷೆಗಳು ಕೂಡ ಬೇಕಾಗುತ್ತೆ. ಕನ್ನಡವೇ ನಮ್ಮ ಒಂದು ಉಸಿರಾಗಬೇಕು. ಕನ್ನಡವೇ ಒಂದು ನಮ್ಮ ಎಲ್ಲ ನಾಡಿನ ಪರಂಪರೆಯನ್ನು ಬಿಂಬಿಸ್ತಕ್ಕಂತಹ ಶಕ್ತಿ ಆಗಬೇಕು. ಕಾರಣ ಇಷ್ಟೇ, ತಾಯಿ ಮಕ್ಕಳನ್ನು ಹೇಗೆ ಸಲಹಿಸ್ತಾಳೆ ಹಾಗೆ ನಮ್ಮ ಕನ್ನಡ ತಾಯಿಗೆ ನಾವು ಗೌರವವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಕೇವಲ ಒಂದು ಆಚರಣೆಗಾಗಿ, ಒಂದು ವಿಜೃಂಭಣೆಗಾಗಿ ಕನ್ನಡವನ್ನು ಆಹ್ಲಾದಿಸಬಾರ್ದು. ಇದೊಂದು ನರನಾಡಿಗಳಲ್ಲೂ ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ನಾವು ಕನ್ನಡಿಗರು ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸ್ಬೇಕಾದಂಥ ದುರಂತ ಪರಿಸ್ಥಿತಿಗೆ ಈಗ ಬಂದ್ಬಿಟ್ಟಿದ್ದೀವಿ. ಬೇರೆ ಭಾಷಿಕರು ಕೂಡ ಭಾಳಷ್ಟು ಜನ ನಾವು ಕಾಣ್ತೀವಿ. ಆದರೆ ಆ ಭಾಷಿಕರಿಗೆಲ್ಲರೂ ಕೂಡ ಕನ್ನಡವನ್ನು ಕಲಿಸುವ ಅತ್ಯಂತ ಒಂದು ಅಸಹನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಾಗಿ ಅವರಿಗೆ ಕಲಿಸಬೇಕಾದಂಥದ್ದು ಕೂಡ ನಮ್ಮ ಕರ್ತವ್ಯವೂ ಕೂಡ ಆಗಿದೆ. ಅವರು ಇಚ್ಛೆಯಿಂದ ಕಲಿಬೇಕಾದದ್ದು ಕೂಡ ಬೇರೆ ಭಾಷಿಕರು ಕೂಡ ಅವರ ಕರ್ತವ್ಯವೂ ಆಗಿದೆ. ಈ ಕನ್ನಡ ಭಾಷೆಯನ್ನು ನಾವು ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತೀವಿ. ತಾಯಿನೇ ಅಂತ ಅನ್ನೋದರಲ್ಲಿ ಕೂಡ ಯಾವುದೇ ಒಂದು ಅನುಮಾನ ಇಲ್ಲ. ಸೊ ಭಾಷೆ ಒಂದು ಭಾವ, ಒಂದು ಉಸಿರು, ಒಂದು ಜೀವ, ಅದರ ಒಂದು ಏನು ನಾವು ಬಳಕೆ ಇದೆಯಲ್ಲ ಅದನ್ನು ನಾವು ಶಾಶ್ವತವಾಗಿ ಇನ್ನೂ ಸಾವಿರಾರು ವರ್ಷಗಳ ಕಾಲ ಆ ಭಾಷೆಯನ್ನು ಕೊಂಡೊಯ್ಯಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಉಳಿಸ್ಬೇಕು. ಇಲ್ಲ ಅಂದರೆ ಸುಮ್ಮನೆ ನಾವು ಮಾತಾಡ್ದೇ ಯಾರೂ ಕೂಡ ಸುಮ್ಮನೆ ನಾವು ಏನೋ ಕಾಟಾಚಾರಕ್ಕೆಲ್ಲೋ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಮಾತಾಡಿ ಅದರ ಆಚರಣೆ ವಿಜೃಂಭಣೆಯಿಂದ ಮಾಡೋದ್ರಿಂದ ನಮಗೇನೋ ಕೂಡ ಅದು ಒಂದು ಭಾಗ ಅದಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರ ಜೊತೆಗೂ ಕೂಡ ಇನ್ನಿತರ ಎಲ್ಲ ಕನ್ನಡ ಒಂದು ಶಾಲೆಗಳಾಗಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಕನ್ನಡವನ್ನು ಹೆಚ್ಚು ಮಾತಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಾಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ಮತ್ತು ಕನ್ನಡ ಒಂದು ರಾಜ್ಯದಲ್ಲಿ ಕನ್ನಡ ಯಾವುದೇ ಕ್ಷೇತ್ರದಲ್ಲಾಗಲಿ ಕನ್ನಡಿಗರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡೋದಾಗಿರ್ಬೋದು, ಈ ಥರ ಏನೇ ಒಂದು ವ್ಯವಸ್ಥೆಯನ್ನು ಮಾಡೋದ್ರಿಂದ ನಾವು ಕನ್ನಡ ಉಳಿಸ್ಬೋದು ಅಂತ ಹೇಳಿ ನನ್ನ ಭಾವನೆ. ಧನ್ಯವಾದಗಳು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಸ್, ಇವತ್ತು ಸರ್ ನಮ್ಮ ಕನ್ನಡದ ಹಬ್ಬ. ಖುಷಿ ಆಗ್ತದೆ ನಿಮ್ಮ ಶಲ್ಲೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಇವತ್ತು ನಮ್ಮ ಕನ್ನಡ ನಾಡಿನ ಹಬ್ಬ. ಸೊ ಇವತ್ತು ಏನು ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ? ಈ ಒಂದು ಕನ್ನಡದ ಹಬ್ಬ ಇಷ್ಟೊಂದು ಮಟ್ಟಿಗೆ ಒಂದು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನುವಂಥ ಕನಸು ನಮ್ಗೆ ಯಾರಿಗೂ ಇರಲಿಲ್ಲ. ಅಂಥದ್ರಲ್ಲಿ ಉತ್ತಮವಾಗಿರ್ತಕ್ಕಂಥ ಈ ಒಂದು ಕನ್ನಡದ ಹಬ್ಬ ನಡೀತು. ಹಾಗೆ ಈ ಒಂದು ಕನ್ನಡ ಹಬ್ಬಕ್ಕೆ ಸಾಕಷ್ಟು ಮಹನೀಯರು ತಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಕನ್ನಡ 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. 1956ರಲ್ಲಿ ಅಲ್ಲಿಂದೀಚೆಗೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಈ ಒಂದು ಕನ್ನಡ ನಾಡು ಒಟ್ಟಿಗೆ ಸೇರಿತು. ಹಾಗೆ 1973ರಲ್ಲಿ ಈ ಮೈಸೂರು ರಾಜ್ಯಕ್ಕೆ ಒಂದು ಕರ್ನಾಟಕ ಅನ್ನುವಂಥ ಮರುನಾಮಕರಣ ಆಯಿತು. ಹೀಗೆ ಸುಮಾರು 70 ವರ್ಷಗಳ 70ನೇ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಬೆಂಗಳೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಒಂದು ಸಹಕಾರವು ತುಂಬ ಇತ್ತು. ಜೊತೆಗೆ ಈ ಕನ್ನಡದ ಹಬ್ಬ ಇದೇ ರೀತಿ ಇನ್ನೂ ಮುಂದುವರಿಬೇಕು. ಹಾಗೆ ಕನ್ನಡದ ಕಿಚ್ಚು ಎಲ್ಲರಲ್ಲೂ ಬೆಳಗಬೇಕು ಅನ್ನುವಂಥದ್ದೇ ಇವತ್ತಿನ ಎಲ್ಲ ಈ ಒಂದು ವಿಷಯದ ಸಂದೇಶವಾಗಿರ್ತಕ್ಕಂಥದ್ದನ್ನ ನಾನು ಹೇಳ್ತೀನಿ ಇಷ್ಟಪಡ್ತೀನಿ. ಜೊತೆಗೆ ಕನ್ನಡದ ಹಬ್ಬದ ಪರವಾಗಿ ಹಾಗೆ ಕನ್ನಡದ ರಾಜ್ಯೋತ್ಸವದ ಪರವಾಗಿ ಎಲ್ಲರಿಗೂ ಕರ್ನಾಟಕದ ಎಲ್ಲ ಜನತೆಗೂ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಮತ್ತೊಂದು ಪ್ರಶ್ನೆ. ಸ್ಕೂಲ್ ಟೀಚರ್ ಅಂತ ಹೇಳ್ತಿದ್ರಿ,
ಭಾಳ ಸ್ಕೂಲ್ಗಳಲ್ಲಿ ನಾನು ಇತ್ತೀಚೆಗೆ ಗಮನಿಸ್ತಾ ಇರೋದು ಇಂಗ್ಲೀಷಲ್ಲೇ ಮಾತಾಡಬೇಕು, ಇಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಫೈನ್ ಹಾಕ್ತೀವಿ ಅಂತ ಭಾಳ ಸ್ಕೂಲ್ಗಳಲ್ಲಿ ಈ ಥರ ರೂಲ್ಸ್ ಮಾಡಿರೋದನ್ನು ಕೇಳಿದ್ದೀವಿ. ಅದನ್ನು ಕೆಲವೊಂದು ಕಡೆ ನಾನು ಸ್ಕೂಲಲ್ಲಿ ಇದ್ದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇದನ್ನು ಖಂಡಿತವಾಗಿಯೂ ನಾನು ಖಂಡಿಸ್ತೀನಿ. ಜೊತೆಗೆ ಈ ಒಂದು ಕನ್ನಡದ, ಅದರಲ್ಲೂ ನಾವು ಕರ್ನಾಟಕದಲ್ಲಿ ಹುಟ್ಟಿರುವಂಥದ್ದೇ ನಮ್ಮ ಹೆಮ್ಮೆ, ನಮ್ಮ ಪುಣ್ಯ. ಹಾಗಾಗಿ ಅದು ನಮ್ಮ ಮಾತೃಭಾಷೆ. ಪ್ರತಿಯೊಬ್ಬರೂ ಸಹ ಕನ್ನಡವನ್ನು ಮಾತನಾಡಲೇಬೇಕು. ಹಾಗೆ ವ್ಯಾವಹಾರಿಕವಾಗಿ ಬೇರೆ ಲ್ಯಾಂಗ್ವೇಜ್ಗಳನ್ನು ಬಳಸ್ಬೋದು, ಆದರೆ ಕನ್ನಡದ ಹಬ್ಬವಾಗಿ ಪ್ರತಿಯೊಬ್ಬರಿಗೂ ಕನ್ನಡ ಮಾತಾಡಲೇಬೇಕು. ಕನ್ನಡದಲ್ಲಿ ಫೈನ್ ಹಾಕೋದಾಗಲಿ ಯಾವ ಸಂಸ್ಥೆಗಳಲ್ಲೂ ನಡೆಯಕೂಡದು. ಕನ್ನಡವೇ ಆಡಳಿತ ಭಾಷೆ ಆಗಬೇಕು ಅನ್ನುವಂಥದ್ದೇ ನನ್ನ ಅಭಿಮತವಾಗಿರುವಂಥದ್ದು. ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ, ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ, ಹಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕಂಠೀರವ ಸ್ಟೇಡಿಯಂದಲ್ಲಿ ಯಾವ ರೀತಿಯಾಗಿ ಈ ಒಂದು ನಮ್ಮ ಕನ್ನಡ ನಾಡಿನ ಹಬ್ಬವನ್ನು ಆಚರಣೆ ಮಾಡಿದ್ರು ಅಂತ ಹೇಳಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು.